ಹಾಯ್ ಎಲ್ರಿಗೂ ನಮಸ್ತೆ. ಇದೀಗ ನಾ ಬಂದಿದ್ದೇನೆ ವಾಹಿನಿ ಪೈಪ್ ಅಂದರೆ ವಾಹಿನಿ ಪೈಪ್ ಇದೆಯಲ್ಲ, ಸಿಂಟ್ಯಾಕ್ಸು ಪೈಪು ಎಲ್ಲ ಲೋಡ್ ಆಗೋ ಸ್ಥಳಕ್ಕೆ. ಅಲ್ಲಿಂದ ನನಗೊಂದು ಲೋಡು ಸೆಟ್ ಆಯಿತು. ಅದು ಬಂದುಬಿಟ್ಟು ಕೇರಳ ಮಟ್ಟಣ್ಣೂರು ಅಂದರೆ ಇರಿಟಿಯಿಂದ ಸ್ವಲ್ಪ ಒಂದು 24 ಕಿಲೋಮೀಟ್ರ್ ಮುಂದೆ ಮಟ್ಟಣ್ಣೂರಿಗೆ. ಅದು 3 ಗಾಡಿಗೆ ಜೊತೆಗೆ, ಅದೊಂದು ಸಂತೋಷದ ವಿಷಯ. 3 ಗಾಡಿಗೆ ಜೊತೆಗೆ ಲೋಡ್ ಆಯಿತು. 3 ಗಾಡಿ ಹೋಗಿದ್ದೀವಿ ಆಲ್ರೆಡಿ, ಟೈರ್ ಲೋಡ್ ಮಾಡಿಕೊಂಡು. ಅದು ಇದು ಪೈಪ್ ಅಂದರೆ ನೀರು ಸಪ್ಲೈ ಇದು ಪೈಪ್ ಲೋಡ್ ಆಗ್ತಾ ಇರೋದು. ನಮಗೆ 3 ಗಾಡಿ ಅಂತ ಹೇಳಿದರು. ಅಲ್ಲಿ ತುಂಬ ಗಾಡಿಗಳಿತ್ತು, ಆದರೆ ನಾವು ಅನ್ಸ್ಕೊಂಡಿಲ್ಲ ಅದು ಒಂದೇ ಕಡೆ ಅನ್ಲೋಡಿಂಗ್ ಅಂತ ಗೊತ್ತಿರಲಿಲ್ಲ ನಮಗೆ. ಆದರೂ ನಾವು 3 ಗಾಡಿಗೆ ಪೈಪೆಲ್ಲ ಲೋಡ್ ಆಗ್ತಾಯಿತ್ತು. ನೋಡಿ ಪೈಪ್ ಹೆಂಗೆ ಲೋಡ್ ಮಾಡ್ತಾರೆ ಅಂತೇಳಿ. ಈಸಿ ಗಾಡಿ ಲಾಸ್ಟ್ ತನಕ ಲೋಡ್ ಮಾಡಿದ್ರು. ಆಮೇಲೆ ಅದನ್ನು ತೊಗೊಂಡೋಗಿ ಒಂದೊಂದಾಗಿ ಜೋಡಿಸ್ಕೊಂಡು ಬರೋದು ಮುಂದೆ ಹಿಂದೆ ಅಂತೇಳಿ ಒಳ್ಳೆಯದು. ಅಲ್ಲಿಂದ ಬಿಲ್ಲೆಲ್ಲ ಆಯಿತು, ತೂಕ ಆಯಿತು, ತರ್ಪತ್ರಿ ಎಲ್ಲ ಹಾಕಿದ್ವಿ. ಇದು ಪೈಪ್ ಕಂಪ್ನಿ. ಅಲ್ಲಿಂದ ಹೊರಟಿ ಗೇಟ್ ಹತ್ರ ಬಂದು ಸೆಕ್ಯೂರಿಟಿ ಹತ್ರ ಬರಬೇಕು. ಸೆಕ್ಯೂರಿಟಿ ಚೆಕ್ ಮಾಡೋಕ್ಕಿದೆ ನೋಡಿ. ಇವಾಗ ಬರ್ತಾಯಿದ್ದೀನಿ ಗೇಟ್ ಹತ್ರ. ಸೆಕ್ಯೂರಿಟಿ ಬಂದ. ಸೆಕ್ಯೂರಿಟಿ ಗಾಡಿ ನಂಬರ್, ಬಿಲ್ ಎಲ್ಲ ಚೆಕ್ ಮಾಡಿದ, ಬಿಲ್ಲೆಲ್ಲ ಕೊಟ್ಟ. ಅಲ್ಲಿಂದ ಬಿಟ್ವಿ. ಅಲ್ಲಿಂದ ಸ್ವಲ್ಪ ಮಡ್ ರೋಡಲ್ಲಿ ಬರಬೇಕು, ಮೈನ್ ರೋಡಿಗೆ ಬರ್ತಾಯಿದ್ವಿ. ತಾತಪ್ಪ ಸ್ಕೂಟ್ರಲ್ಲಿ ಹೋಗ್ತಾಯಿದ್ರು. ಅವರನ್ನು ನೋಡ್ಕೊಂಡು ಮುಂದೆ ಹಂಗೇ ಬಂದೆ. ಮೈನ್ ರೋಡ್ ಬಂತು. ಮೈನ್ ರೋಡಲ್ಲಿ ಬಂದ್ವಿ. ಅಂದರೆ ಡೀಸೆಲೆಲ್ಲ ಹಾಕೋಕ್ಕಿದೆ. ಮೈನ್ ರೋಡ್ ಅಂದರೆ ಇದು ಒಳದಾರಿ, ಹೈವೇ ಸಿಗಬೇಕು. ಹೈವೇಗೆ ಬಂದು ಪೆಟ್ರೋಲ್ ಪಂಪಿಗೆ ನುಗ್ಗಿಸ್ತೀವಿ. 3 ಗಾಡಿ ಪೆಟ್ರೋಲ್ ಪಂಪಲ್ಲೇ ಪೆಟ್ರೋಲ್ ಹಾಕೋಕ್ಕೆ ನಿಲ್ಲಿಸಿದ್ದೀವಿ. ಗೋಲ್ಡನ್ ಗಾಡಿ ಒಂದು ಸೈಡಲ್ಲಿ ನಿಲ್ಲಿಸಿದ್ರು, ಆಮೇಲೆ ಬೆಸ್ಟ್ ಗಾಡಿ ಒಂದು ಸೈಡಲ್ಲಿ ನಿಲ್ಲಿಸಿದ್ರು. ನಾನು ಪಂಪ್ ಒಳಗಡೆ ಗಾಡಿ ಇಟ್ಟಿದ್ದೆ. ಹಂಗೇ ಡೀಸೆಲೆಲ್ಲ ಹಾಕಿದೆ ಗಾಡಿಗೆ ಡೀಸೆಲು. ಅಲ್ಲಿ ಡೀಸೆಲೆಲ್ಲ ತುಂಬಿಕೊಂಡು ಅಲ್ಲಿಂದ ಮುಂದೆ ಬಿಟ್ವಿ. ಸ್ವಲ್ಪ ಮುಂದೆ ಹೋಗ್ತಾಯಿದ್ರೆ ಊಟ ಮಾಡೋಣ ಆಯಿತು. ನನಗೆ ಗಾಡಿ ಹಂಗೆ ಸೈಡ್ ಹಾಕಿದ್ವಿ. ಸೈಡ್ ಹಾಕ್ಬಿಟ್ಟು ಊಟಕ್ಕೆ ನಿಲ್ಲಿಸ್ತೀವಿ. ಊಟ ನಾವೇ ರೆಡಿ ಮಾಡಿದ್ವಿ, ಮೊನ್ನೆ ನೈಟ್ ಮಾಡಿದ್ವಿ. ಅದನ್ನು ಬೆಳಿಗ್ಗೆ ಒಂದು 12:30 1 ಗಂಟೆ ಅಷ್ಟಿಗೆ ಅದನ್ನು ಊಟ ಮಾಡಿದ್ವಿ. ಒಳ್ಳೆ ತರಕಾರಿ ಸಾಂಬಾರು, ಅನ್ನ, ಊಟ ನೋಡಿ. ನಮ್ಮ ಗೌಸವರು ನಮಗೆಲ್ಲ ಬಡಿಸ್ತಾ ಇದ್ದಾರೆ. ಊಟ ಎಲ್ಲ ಹಾಕಿದರು. ಅದೇ ಥರ ಒಳ್ಳೆ ತರಕಾರಿ ಸಾಂಬಾರು ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ನಾರ್ಮಲ್ ಫುಡ್ಡು, ಹೆಲ್ದಿಯಾಗಿರುತ್ತೆ. ಅದಕ್ಕೋಸ್ಕರ ನಾವೇ ಮಾಡ್ಕೊಂಡ್ವಿ. ಎಲ್ಲ ಸಾಮಗ್ರಿಗೆಲ್ಲ ಇತ್ತು, ಹಾಗಾಗಿ ನಾವೇ ಮಾಡ್ಕೊಂಡ್ವಿ. ಅಲ್ಲಿಂದ ಊಟಕ್ಕೆಲ್ಲ ಕೂತ್ವಿ. ಲೋಡ್ ಮಾಡಿ ಎಲ್ಲಿಗೆ ಹೊರಡೋದು? ಗೀನೆಲ್ಲ ಮಾಡಿಕೊಂಡು ಈಗ ಕೇರಳ ಮಟ್ಟಣ್ಣೂರು ಸೈಡಿಗೆ ಹೊರಟಿದ್ದೇವೆ, ಕಣ್ಣೂರ ಹತ್ರ. ಹಾಗೆ ಸ್ವಲ್ಪ ನಿನ್ನೆ ನೈಟ್ ಹೊತ್ತು ಹೋಟ್ಲಿಲ್ಲ ಇತ್ತು, ಅದಕ್ಕೆ ಅಡಿಗೆಲ್ಲ ಮಾಡಿಕೊಂಡಿದ್ದೀವ. 3 ಲಾರಿ ಸೇರ್ಕೊಂಡು ಊಟ ಮಾಡ್ತಿದ್ದೀವಿ. ನಾನಾಗಿ ಊಟ ಮಾಡಿ ಹಂಗೇ ಮುಂದೆ ಬರ್ತಾ ಇದ್ವಿ. ನೋಡಿ ಇದು ಕುಣಿಗಲ್ ಕೆರೆ, ಅಂದರೆ ಕುಣಿಗಲ್ ಹತ್ರ ಒಂದು ಕೆರೆ ಬರುತ್ತೆ. ಅದು ಆ ಕೆರೆ ಅದಾಡ್ಕೊಂಡು ಮುಂದೆ ಬಂದ್ವಿ. ನಂತರ ಬೆಂಗಳೂರು ಹೈವೇ ಸಿಗುತ್ತೆ ಇವಾಗ. ಆ ಬೆಂಗಳೂರು ಹೈವೇಯಲ್ಲಿ ಬರ್ತಾ ಇರ್ತೀವಿ. ಗೌಸವರನ್ನು ಓವರ್ಟೇಕ್ ಮಾಡ್ಕೊಂಡು ನಾನು ಅವ್ರ ವೀಡಿಯೋ ತಗೊಂಡು ಬಂದೆ. ನೋಡ್ಕೊಂಡು ವೀಡಿಯೋ ಮಾಡಿದ್ದೀನಿ, ಯಾಕಂದರೆ ಡ್ರೈವಿಂಗಲ್ಲಿ ವೀಡಿಯೋ ಮಾಡಬಾರ್ದು. ಆದರೆ ಜಸ್ಟ್ ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದೀನಿ. ಅಂದರೆ ಮೊಬೈಲ್ ಜಾಸ್ತಿ ಕೈಯಲ್ಲಿ ಇಟ್ಕೊಳ್ಳಲ್ಲ. ಹಂಗೆ ಬಂದ್ವಿ. ಮುಂದೆ ಅದೊಂದು ಟ್ರಾಫಿಕ್ ಸಿಕ್ತು. ಇದು ನಮ್ಮ ಮಂಡ್ಯ ರೋಡು, ಅಂದರೆ ಯಡೂರಿಂದ ಒಳಗಡೆ ಬರ್ತೀವಲ್ಲ, ಶ್ರೀರಂಗಪಟ್ಟಣ ರೋಡು. ಆ ರೋಡಲ್ಲಿ ಮುಂದೆ ಬರ್ತಾಯಿದ್ವಿ. ಟ್ರಾಫಿಕ್ ಎಲ್ಲ ಸಿಕ್ತು ನೋಡಿ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಸ್ವಲ್ಪ. ಹಂಗೇ ಮುಂದೆ ಬಂದು ನಾವು ನೈಟಿಗೆ ಏನಾದರೂ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಹಂಗೇ ನೈಟಿಗೆ ಒಂದು ಚಿಕನ್ ಅಂಗಡಿ ಹತ್ರ ನಿಂತು ಒಂದು ಚಿಕನ್ ತಗೊಂಡ್ವಿ. ಚಿಕನೆಲ್ಲ ತೊಗೊಂಡು ಅದನ್ನು ಗೌಸವ್ರು ಕೂತ್ಕೊಂಡ್ರು. ಆರಾಮ ಚೇರ್ ಇತ್ತು. ಅಷ್ಟರಲ್ಲಿ ಇರ್ಫಾನ್ ಅವರು ಹೋಗ್ಬಿಟ್ಟು ನಮಗೆಲ್ರಿಗೂ ಕುಡಿಯೋಕ್ಕೆ ಜ್ಯೂಸ್ ತಂದರು. ಅದನ್ನು ಕುಡಿತಾ ಮಾತಾಡ್ತಾ ಅಲ್ಲಿಂದ ಚಿಕನೆಲ್ಲ ತೊಗೊಂಡು ಸ್ವಲ್ಪ ಮುಂದೆ ಬಂದ್ವಿ. ಅಷ್ಟರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಿಕ್ತು. ಬಸ್ ಸ್ಟ್ಯಾಂಡಲ್ಲಿ ಚಿಕನ್ ರೆಡಿಯಾ ಗಾಡಿ ನಿಲ್ಲಿಸಿ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿದ್ವಿ. ಸ್ವಲ್ಪ ರೈಸ್ ಇಟ್ಟದ? ರೈಸು ಎಂತ ಇದು ರೈಸಾ?
ಚಿಕನ್ ಎಲ್ಲ ತೊಳೆದು ಮಡಗಿದ್ದೀನಿ ಇಲ್ಲಿ. ಫುಲ್ಲು ವೆರೈಟಿ ಫುಡ್ ಮಾಡೋದ್ರಲ್ಲಿ ಬಿಸಿ. ಚಿಕನ್ ತಗೊಂಡಿದ್ದು ನಾಗಮಲ್ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತು. ಸೊಪ್ಪನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು. ಚಳಿ ಬೇರೆ ಇದೆಯಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಏನು ಮಾಡ್ತೀರಾ, ನಮ್ಮದು ಜೀವನ ನಿಮಗೆ ಅಲ್ಲ ತಾಯಿಯವ್ರಿಗೂ. ಬಿಸಿಲಾಯಿತು, ರೈಸು ಬೆಂತು, ಅನ್ನ ಇದೆಲ್ಲ ಅವ್ರ ಐಟಮ್ಗಳು. ಹುಡಿ ಅದೆಲ್ಲ ಇರುತ್ತಲ್ಲ, ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದು ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರಲ್ಲ. ಎಂತ ಮಾಡೋದು ಇರ್ಫಾನ್? ಎಂತ ಇರ್ಫಾನ್ ನಗಾಡ್ಕೊಂಡು ಪಾಯಸ ಅಂತಾನೆ. ವಾ, ಏನು ಮಾಡೋದು, ಚಿಕನ್ ಪಾಯಸ ಆಗ್ಲಿಕ್ಕೆ ಇಲ್ಲ. ಫುಡ್ಡು ವೆರೈಟಿ ಸ್ಟೈಲು, ನಮ್ಮದೇ ಓನ್ ಪ್ರಾಡಕ್ಟ್ ಅಂತ ಹೇಳ್ತೀವಲ್ಲ ಆ ಥರ ನಮ್ಮ ವೆರೈಟಿ ಫುಡ್. 3 ಜನರಿಗೆ 2 kg ಚಿಕನ್. ಚಿಕನ್ನು ಪದಾರ್ಥ ಆಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀವಿ, ಅದಕ್ಕೆ ಒಳ್ಳೆ ಟೇಸ್ಟಾಗಿ ಬರುತ್ತೆ. ಏನಿದು? ಕೊತ್ತಂಬರಿ ಸೊಪ್ಪು, ಹಾಂ, ಮತ್ತೆ ಚಿಕನು. ಹೆಂಗೆ ಕೋಳಿ ರೊಟ್ಟಿ ಮಾಡೋಣ ಮಂಗಳೂರು ಸ್ಟೈಲಲ್ಲಿ? ಮಾಡ್ಬೋದು, ಇಲ್ಲಿ ಎಲ್ಲಿ ಸಿಗ್ತದೆ. ವಾವ್, ಗೌಸು ಸ್ಪೆಷಲ್ ಚಿಕನ್ ಕರಿ. ಊಟ ಕುಂತು ಊಟ ಮಾಡೋಣ. ಅಲ್ಲಿಂದ ಮುಂದೆ ಬರಬೇಕಾದ್ರೆ ಒಳ್ಳೆ ಮಳೆ. ಇದು ಪಾಂಡುಪುರದ ಹತ್ರ ಒಂದು ಗಾಡಿ ಅವನು, ಅಂದರೆ ಮಳೆಯಲ್ಲಿ ಟೊಮೆಟೊ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದಾನೆ ನೋಡಿ. ಮಳೆ ಅಂದರೆ ಸಖತ್ ಮಳೆ. ಸ್ವಲ್ಪ ಮುಂದೆ ಬರಬೇಕಾದ್ರೆ ಎತ್ತಿನ ಗಾಡಿ ಓಡಿಸ್ಕೊಂಡು ಮಳೆಗೆ ಒದ್ದೆ ಹಾಕ್ಕೊಂಡು ಹೋಗ್ತಾಯಿದ್ರು. ಈಗಲ್ಲ ಊಟ ಮಾಡಿದ್ದು, ಈಗಲ್ವ ಊಟ ಮಾಡಿದ್ದು? ಹಾಂ, ಊಟನೂ ಟೀನು ಇದೇ ಆಯ್ತಾ? ಕಣ್ಣೂರಿಗೆ ತುಮಕೂರಿಂದ ಹಾಗೇನೆ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಮುಂದೆ ಬರಬೇಕಾದ್ರೆ ಫಾರೆಸ್ಟ್ ಸಿಗುತ್ತೆ. ಫುಲ್ ಫಾರೆಸ್ಟ್ ಇದು. ಫಾರೆಸ್ಟ್ ರೋಡು ಅಷ್ಟು ಚೆನ್ನಾಗಿಲ್ಲ, ಅಂದರೆ ಮಳೆ ಬಿದ್ದು ಎಲ್ಲ ರೋಡ್ ಅಲ್ಲೆಲ್ಲ ಕಿತ್ತೋಗಿ ಬಿದೆ. ಹಾಗೇನೆ ಮುಂದೆ ಬರಬೇಕಾದ್ರೆ ಇದ್ದಾರಲ್ಲ ನಮ್ಮ ಮಾವಂದಿರು, ಅಂದರೆ ಪೊಲೀಸವರು ಚೆಕ್ ಪೋಸ್ಟಲ್ಲಿ ಗಾಡಿ ನಿಲ್ಲಿಸೋದು, ನೈಟ್ ಗಾಡಿ ಓಡಿಸೋದು ನಾವು, ಕಲೆಕ್ಷನ್ ಮಾತ್ರ ಅವರಿಗೆ. ಏನು ಮಾಡೋಕ್ಕಾಗತ್ತೆ ಹೇಳಿ. ಹಂಗೆ ಅಲ್ಲಿಂದ ಸೀದಾ ಬಂದ್ವಿ ಗೋಣಿಕೊಪ್ಪದ ಹತ್ರ. ಬಂದುಬಿಟ್ಟು ನಿದ್ದೆ ಬರ್ತಾಯಿತ್ತು. ಆ ಮಾವನಿಗೆ ದುಡ್ಡು ಕೊಟ್ವಿ. ಆನಂತರ ಅಲ್ಲಿಂದ ಬಿಟ್ವಿ. ಗೋಣಿಕೊಪ್ಪದ ಹತ್ರ ಬಂದು ಸೈಡ್ ಹಾಕಿ ಮಳಗ್ತಿ. ಬೆಳಿಗ್ಗೆ ಆಯಿತು, 4 ಗಂಟೆಗೆ ಎದ್ವಿ. ಅಲ್ಲಿಂದ ಹೊರಟ್ವಿ. ಒಂದು ಟೀ ಎಲ್ಲ ಕುಡ್ಕೊಂಡು ಆರಾಮಾಗಿ ಘಾಟ್ ಸೆಕ್ಷನ್ ಇಳಿಸೋಣ ಅಂತ ಹೇಳಿ. ಅದಕ್ಕಿಂತ ಮುಂಚೆ ವಿರಾಜಪೇಟೆ, ಅಂದರೆ ವಿರಾಜಪೇಟೆಯಿಂದ ಮುಂದೆ ಬಂದು ಘಾಟ್ ಸೆಕ್ಷನ್ ಇಳಿಸೋದು. ಅಲ್ಲೊಂದು ಸಖತ್ತಾಗಿರೋ ಟೀ ಅಂಗಡಿ ಇತ್ತು, ಟೀ ಕುಡ್ದು ಆಮೇಲೆ ಆರಾಮಾಗಿ ಬಿಟ್ವಿ. ಅಲ್ಲಿಂದ ಘಾಟ್ ಸೆಕ್ಷನಲ್ಲಿ ಇಳಿತಾ ಬರ್ತಾಯಿದ್ವಿ. ನೋಡಬೇಕಾದ್ರೆ ರೋಡು ಸ್ವಲ್ಪ ಚೆನ್ನಾಗಿರಲಿಲ್ಲ ಮೇಲ್ಗಡೆ. ಕೆಳಗಡೆ ಬರಬೇಕಾದ್ರೆ ಸ್ವಲ್ಪ ರೋಡೆಲ್ಲ ಚೆನ್ನಾಗಿತ್ತು. ಹಂಗೇ ಬರ್ತಾಯಿದ್ವಿ. ಯು ಟರ್ನ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಹಂಗೇ ಮುಂದ್ಗಡೆ ನನ್ನ ಗಾಡಿ ಮುಂದ್ಗಡೆ ಒಂದು ಗಾಡಿ ಹೋಗ್ತಾಯಿತ್ತು. ಅದರಲ್ಲಿ ಒಂದೇನೋ ಕಾಣ್ತಾಯಿತ್ತು. ಅದಕ್ಕೆ ನಾನು ಕರೆಕ್ಟಾಗಿ ನೋಡಬೇಕಾದ್ರೆ ನಾಯಿ ಮರಿ, ಅಂದರೆ ಇದು ಈ ಎಕ್ಸಿಬಿಷನ್ ಐಟಮ್ ಲೋಡ್ ಮಾಡ್ಕೊಂಡು ಹೋಗೋರು ನಾಯಿ ಮರಿ ಹೆಂಗೆ ನಿಂತಿದೆ ಪಾಪ. ನಮಗೇನೆ ಗ್ಲಾಸ್ ಹಾಕ್ಕೊಂಡು ಹೋಗ್ತಾಯಿದ್ವಿ, ಚಳಿಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ. ಆದರೂ ನಾಯಿ ಹಂಗೇ ನೋಡ್ಕೊಂಡು ವ್ಯೂ ನೋಡ್ಕೊಂಡು ನಾಯಿ ಹೋಗ್ತಾಯಿತ್ತು. ಸ್ವಲ್ಪ ಮುಂದೆ ಹೋಗಿ ಬ್ಲಾಕ್ ಆಗಿತ್ತು, ಏನೋ ಬಸ್ ಗಾಡಿ ಬ್ಲಾಕ್ ಆಯಿತು ಬಸ್ ಬಂದಾಗ. ಹಂಗೇ ಸ್ವಲ್ಪ ಮುಂದೆ ಹೋಗ್ತಾ ಹಿಂದ್ಗಡೆಯಿಂದ ನನಗೆ ವಾರ್ ನೋಡಿದ್ರು. ಅದಕ್ಕೆ ಹಿಂದೆ ಏನು ಮಾಡ್ತಾರಪ್ಪ ಅಂತ ನೋಡಬೇಕಾದ್ರೆ ಇವರಿಗೆ ಇಷ್ಟೆಲ್ಲ ಬೆಳಕಾಗ್ಬಿಟ್ಟು ಲೈಟ್ ಹಂಗೇ ಉರಿತಾನೆ ಇದೆ. ಲೈಟ್ ಹಾಕ್ಕೊಂಡು ಬರ್ತಾಯಿದ್ರು. ಹಂಗೇ ಇನ್ನೊಂದು ಸಲ ವಾರ್ನು ಹೊಡೆದ್ರು ಗೌಸವರು. ಏನಪ್ಪ ಅಂತೇಳಿ ತಿರುಗಿ ನೋಡಬೇಕಾದ್ರೆ ಗೌಸವರು ನಾನು ಮುಂದೆ ಹೋಗ್ತೀನಿ ನೀನು ಹಿಂದೆ ಬಾ ಅಂತೇಳಿ ನುಗ್ಗಿಸ್ಕೊಂಡು ಬಂದೇ ಬಿಟ್ರು. ಹಂಗೇ ಯಪ್ಪ ಆ ಟರ್ನಿಗಲ್ಲಿ ಸೀದಾ ಬಂದೇ ಬಿಟ್ಟು ಒಂದೇ ಸಲಕ್ಕೆ. ಹಂಗೆ ನಾನು ಮುಂದೆ ಹೋಗ್ತೀನಿ, ನಾನು ದೊಡ್ಡವನು ಅಂತೇಳಿ, ನಾನು ಹಿರಿಯ ವ್ಯಕ್ತಿ ಅಂತೇಳಿ ಮುಂದೆ ಹೋದರು. ಓಕೆ, ಅಲ್ಲಿ ಸ್ವಲ್ಪ ಮುಂದೆ ಹೋಗೋದ್ರೆ ಪುನಃ ಚೆಕ್ ಪೋಸ್ಟು, ಫಾರೆಸ್ಟು ಪೊಲೀಸು, ಇವ್ರದ್ದೇ ಫಾರೆಸ್ಟು ಪೊಲೀಸು. ಚೆಕ್ ಪೋಸ್ಟ್ ಆಯಿತು. ಚೆಕ್ ಪೋಸ್ಟ್ ಆಗಿ ಅಲ್ಲಿ ದುಡ್ಡು ಕೊಟ್ರಿ. ಸರ್ಕಸ್ ಗಾಡಿ ಅವ್ನ ಮುಂದೆ ದುಡ್ಡು ಕೊಟ್ಟು ಬಂದ. ಆನಂತರ ನಾವು ಹೋದ್ವಿ ದುಡ್ಡು ಕೊಡೋಕ್ಕೆ. ಅಲ್ಲಿಂದ ಬಿಟ್ವಿ. ಬಂತು ನಮ್ಮ ಕೇರಳ ಬಾರ್ಡ್ರು. ಹಂಗೇ ಕೇರಳ ಬಾರ್ಡ್ರಲ್ಲಿ
ಹೊಡೆದ್ಕೊಂಡು ಬಂದ್ವಿ. ಅನ್ಲೋಡ್ ಪಾಯಿಂಟಿಗೆ ಬರೀ 24 ಕಿಲೋಮೀಟ್ರು ಅಂತ ಇಂತು ಮುಟ್ಟೇ ಬಿಟ್ಟು ಮುಟ್ಟಿದ್ದೀರಾ? ಮುಟ್ಟಿದ್ದೇವೆ, ಬಂದಿದ್ದೇವೆ ಇಲ್ಲಿಗೆ ಈಗ. ಹಾಂ ಪಾಯಿಂಟ್ ಬಂದಿದ್ದೇವೆ. ಮಠನೂರ ಹತ್ರ ಒಂದು 5 ಕಿಲೋಮೀಟರ್ ಒಳಗೆ. ಏನೋ ಎಷ್ಟು ದಿನ ಮಾಡಬೇಕಂತ ನೋಡಬೇಕು ಇನ್ನು ಅನ್ಲೋಡಿಗೆ. ಏನದು ಹಾಗೆ? ಅಷ್ಟೊಂದು ಗಾಡಿ ಇದೆ ಇಲ್ಲಿ. ಎಷ್ಟು ಗಾಡಿ ಇರ್ಬೋದು ಅಂದಾಜು? ಗಾಡಿ ಅವರು 15 ಅಂತ ಹೇಳಿದ್ದಾರೆ. ನಮ್ಮ ಲೆಕ್ಕ ಬೇಕಾದ್ರೆ ಒಂದು 25 ಗಾಡಿ ಇರ್ಬೋದು. ಏನೋ ಟ್ರೈನಲ್ಲಿ ಮಾಡಿದರೆ ಜಲ್ದಿ ಆಗ್ಬೋದು. ನೋಡುವಲ್ಲ, ಇಲ್ಲಿ ಊಟನಿಲ್ಲ, ಟೀನಿಲ್ಲ, ಏನು ಸಿಗ್ತಾ ಇಲ್ಲ. ಗಾಡಿ ನೋಡೋಣ ಅಂತೇಳಿ ಮೇಲೆ ಹತ್ಬಿಟ್ಟು ಎಲ್ಲ ನೋಡಿದೆ. ಅನ್ಲೋಡ್ ಪಾಯಿಂಟಲ್ಲಿ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪ್ರೀತಿಯಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಕ್ಕೂ ವಿಡಿಯೋ ಹಾಕ್ತೀನಿ. ನಿಮ್ಮ ಸಪೋರ್ಟು ಸಹಕಾರ ಯಾವಾಗಲೂ ಇರಲಿ. ಕಮೆಂಟಲ್ಲಿ ಲಾರಿ ಲೈಫ್ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ಇನ್ನು ಮುಂದಕ್ಕೆ ಬರೋಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋ ಥರ ಆಗಲಿ. ಓಕೆ, ಟಾಟಾ, ಬಾಯ್.